ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜಕಾರಣದಲ್ಲಿ ಕೈ ಮತ್ತು ಬಾಯಿ ಇದೆರಡು ಶುದ್ಧವಾಗಿರಲೇಬೇಕು. ಕೈ ಶುದ್ಧವಾಗಿಲ್ಲ ಅಂದರೆ ಜೈಲಿಗೆ ಹೋಗಿ ಮರ್ಯಾದೆ ಕಳ್ಕೋಬೇಕಾಗತ್ತೆ. ಅದೇ ಬಾಯಿ ಸರಿ ಇಲ್ಲ ಅಂದರೆ ಇವರಂಗೆ ಪಪ್ಪು ಅಂತ ಹೇಳಿಸ್ಕೊಳ್ಬೇಕಾಗತ್ತೆ. ರಾಹುಲ್ ಗಾಂಧಿ ಈ ವ್ಯಕ್ತಿ ಭಾರತದ ಸಂಸದರು ಅಥವಾ ಅಮೆರಿಕ, ಲಂಡನ್, ಚೀನಾದ ಸಂಸದರು ಗೊತ್ತಾಗೋದಿಲ್ಲ. ಹೊಸದಾಗಿ ಗೆದ್ದಿರೋ ರಾಯ್ಬರೇಲಿ ಕ್ಷೇತ್ರಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಕಳೆದಕ್ಕಿಂತ ಜಾಸ್ತಿ ವಿದೇಶದಲ್ಲಿಯೇ ಕಳೆದಿದ್ದಾರೆ. ಲಾಸ್ಟ್ ಟೈಮ್ ಸಿಟಿಸನ್ಶಿಪ್ ಕೇಸ್ ವಿಚಾರಣೆ ಅಂದ್ಕೂಡ್ಲೆ ಫಾರಿನ್ಗೆ ಹೋಗಿದ್ದ ರಾಹುಲ್ ಈಗ ಮತ್ತೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸಮನ್ಸ್ ಬಂದಿದ್ದೇ ತಡ ಅಮೆರಿಕಕ್ಕೆ ಹಾರಿದ್ದಾರೆ. ಈ ಸಲ ಹೋದವರು ಸುಮ್ಮನೆ ಹೋಗಿಲ್ಲ, ಒಂದು ಸುಪಾರಿ ತಗೊಂಡೇ ಹೋಗಿದ್ದಾರೆ. ಸುಪಾರಿ ಅಂದರೆ ಬೇರೆ ಯಾರ ಮೇಲೂ ಅಲ್ಲ, ಭಾರತದ ಮೇಲೆ. ರಾಹುಲ್ ಗಾಂಧಿ ಮತ್ತೆ ಅಧಿಕ ಪ್ರಸಂಗವನ್ನು ಮುಂದುವರಿಸಿದ್ದಾರೆ. ಫಾರಿನ್ಗೆ ಹೋಗಿ ಭಾರತದ ಬಗ್ಗೆ ಮಾತಾಡುವ ಚಾಳಿಯನ್ನು ಮುಂದುವರಿಸಿದ್ದಾರೆ. In simple terms, more people voted in the Maharashtra assembly elections than there are adults in Maharashtra. This is the fact. And the election commission gave us a figure, voting figure for 5:30 in the evening. And between 5:30 in the evening and 7:30 in the evening, when the poll was supposed to have closed, 65 lakh voters voted. Now, that is physically impossible to happen, right? Because for a voter to vote, it takes approximately 3 minutes. And if you do the math, it would mean that there were lines of voters till 2 o'clock at night voting all night, and this didn't happen. So we asked them, but look, evening, you have videography taking place, as if we asked. They not only refused to give us the videography, they changed the law so that now you're not allowed to ask for the videography. It is very clear to us that the election commission is compromised. It's very clear that there is something very wrong with the system. We've said it. We've said it publicly. I've said it multiple times. I've said it in press conferences. Other leaders. ಏನು ಹೇಳಿದ್ದಾರೆ ಅಂತ ಅರ್ಥ ಆಯ್ತಾ? ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವಲ್ಲ, ಅದು ಮೋಸದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ರಾಜಿ ಮಾಡಿಕೊಂಡು, ಅಂದರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದಂತೆ. ಇದನ್ನು ಹೋಗಿ ಹೇಳಿದ್ದು ಎಲ್ಲಿ? ಅಮೆರಿಕದ ಬೋಸ್ಟನ್ನಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮವೊಂದರಲ್ಲಿ. ಅಮೆರಿಕದ ಬೋಸ್ಟನ್ನ ಕಾರ್ಯಕ್ರಮಕ್ಕೂ 1 ವರ್ಷದ ಹಿಂದೆ ನಡೆದಂಥ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಗೂ ಏನು ಸಂಬಂಧ? ಮೊದಲು ಈ ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಆರೋಪ ಮಾಡಬೇಕಾಗಿದ್ದು ಭಾರತದಲ್ಲಿ, ಆದರೆ ವಿದೇಶದಲ್ಲಿ ನಿಂತು ಭಾರತದ ಸರ್ಕಾರಿ ಸಂಸ್ಥೆಯ ವಿರುದ್ಧವೇ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಮಾತಾಡ್ತಾರೆ. ಇಂಥ ಥರ್ಡ್ ಕ್ಲಾಸ್ ರಾಜಕಾರಣಿಯನ್ನ ಭಾರತ ಬಿಡಿ, ಇಡೀ ಪ್ರಪಂಚದಲ್ಲೇ ನಾನು ನೋಡಿಲ್ಲ. ಯಾವುದಾದ್ರೂ ದೇಶದ ಅಪೋಸಿಷನ್ ಲೀಡರ್ ಹೀಗೆ ಬೇರೆ ದೇಶಕ್ಕೆ ಹೋಗಿ ತನ್ನ ದೇಶದ ಸರ್ಕಾರಿ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ದನ್ನು ನೋಡಿದ್ದೀರಾ? ದೇಶದ ಬಗ್ಗೆ ಅಭಿಮಾನ ಇರೋ ಯಾವ ವ್ಯಕ್ತಿಯೂ ಆ ಕೆಲಸ ಮಾಡೋದೇ ಇಲ್ಲ. ಅದೇ ರಾಹುಲ್ ಗಾಂಧಿ ಭಾರತ ಹಾಗೂ ಭಾರತೀಯ ಸರ್ಕಾರಿ ಸಂಸ್ಥೆಗಳ ವಿರುದ್ಧ ವಿದೇಶದಿಂದ ಸುಪಾರಿ ತಗೊಂಡವರಂತೆ ಆಡ್ತಾ ಇದ್ದಾರೆ. ರಾಹುಲ್ ಹೇಳ್ತಾರೆ, ಚುನಾವಣಾ ಆಯೋಗ ಸಂಜೆ 5:30ಕ್ಕೆ ನಮಗೆ ಮತದಾನದ ಅಂಕಿಅಂಶವನ್ನು ನೀಡಿದೆ. ಹಾಗೆ ಸಂಜೆ 5:30ರಿಂದ 7:30 ನಡುವೆ 65 ಲಕ್ಷ ಮತದಾರರು ಮತ ಚಲಾಯಿಸಿದ್ದಾರೆ. ಇದು ಭೌತಿಕವಾಗಿ ಅಸಾಧ್ಯ. ಒಬ್ಬ ಮತದಾರ ಮತ ಚಲಾಯಿಸಲು ಸುಮಾರು 3 ನಿಮಿಷಗಳನ್ನು ತೆಗೆದುಕೊಳ್ತಾನೆ. ಇದನ್ನ ಆಧರಿಸಿ ನೀವು ಲೆಕ್ಕ ಹಾಕಿದರೆ ಮತದಾನ ಪ್ರಕ್ರಿಯೆ ಮರುದಿನ ಬೆಳಗಿನ ಜಾವ 2 ಗಂಟೆಯವರೆಗೆ ಮತದಾನ ನಡಿಬೇಕಾಗಿತ್ತು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರೇ, ನಮಗೆ ಗೊತ್ತಿರೋ ಪ್ರಕಾರ ಚುನಾವಣಾ ಆಯೋಗ ಯಾವಾಗಲೂ ಅಂಕಿಅಂಶಗಳನ್ನು ಸ್ವಲ್ಪ ತಡವಾಗಿಯೇ ಕೊಡೋದು. ಹಾಗೆ ಮತದಾನದ ಕೊನೆಯ 2 ಗಂಟೆಯಲ್ಲೇ ಮತದಾನದ ಪ್ರಮಾಣ ಜಾಸ್ತಿ ಆಗೋದು. ಈ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ನಿಮಗೆ ಇಲ್ಲದೆ ಹೋಯ್ತಾ? ರಾಹುಲ್ ಗಾಂಧಿ ಉದ್ದೇಶ ಇಷ್ಟೇ, ವಿದೇಶದಲ್ಲಿ ಭಾರತೀಯ ಸಂಸ್ಥೆಗಳನ್ನು ಅಪಮಾನ ಮಾಡೋದು. ಅದಕ್ಕೆ ಶೆಹಜಾದ್ ಪೂನಾವಾಲ್ ಅವರು ರಾಹುಲ್ ಗಾಂಧಿ ಭಾರತೀಯ ಸಂಸ್ಥೆಗಳ ವಿರುದ್ಧ ಸುಪಾರಿ ತಗೊಂಡಿದ್ದಾರೆ ಅಂತ ಹೇಳಿದ್ದು. Here is Rahul Gandhi, who time and again undermines India's institutions. He has already said he's fighting Indian state. Then he goes abroad and he
also attacks India's institutions. India's institutions, which are Samvidhanic institutions, inka apman has become Rahul Gandhi's pehchan. He says democracy is over, US, UK should intervene. He says judiciary is not functioning properly. He says election commission is not working properly. When election commission conducts an election where Rahul Gandhi's party wins, it is fine. When judiciary gives a verdict where Rahul Gandhi gets relief, judiciary is fine. Otherwise, they are all finished. Democracy is in danger. This is conditional commitment to constitution. And it also shows that Rahul Gandhi in Modi Virod can descend to any amount of Desh Virod. He can question even the constitutional institutions and even Sena on foreign soil. This mindset of Rahul Gandhi shows how they are entitled and they put Parivar Tantra above Lok Tantra. They do not care about India and India's image. They have taken a supari against India's image, against India's institutions, and that too on foreign soil. All the allegations made by Rahul Gandhi on election commission have been countered already, factually, point by point. 9.7 crore voters. Only 89 complaints were received from the ground against these voters. If there was voter manipulation, just 89 complaints came. And those also were satisfactorily dealt with. Every point has been explained, but go abroad, bash India, bash India's institutions, fight Indian state, fight India's institutions has become agenda of Congress. ಇವರದ್ದು ಲಾಜಿಕ್ ನೋಡಿ. ಇದೇ ಕರ್ನಾಟಕದಲ್ಲಿ ಚುನಾವಣೆ ಆಯಿತು. ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರವನ್ನು ಸೋಲಿಸಿ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು. ಆವಾಗ ಯಾರಾದರೂ ಇಟಲಿ ಮಾತೆ ಅವರ ದೇಶದಿಂದ ಚುನಾವಣಾ ಆಯೋಗವನ್ನು ಕರೆಸ್ಕೊಂಡಿದ್ರಾ? ಆವಾಗಲೂ ಚುನಾವಣೆ ನಡೆಸಿದ್ದು ಭಾರತೀಯ ಚುನಾವಣಾ ಆಯೋಗವೇ ತಾನೆ. ಆಗ ವೋಟಿಂಗ್ ಮಿಷಿನೂ ಸರಿ ಇತ್ತು, ಚುನಾವಣಾ ಆಯೋಗವೂ ಸರಿ ಇತ್ತು. ತೆಲಂಗಾಣದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ರಚಿಸಿತು. ಆಗ ಪ್ರಜಾಪ್ರಭುತ್ವದ ಗೆಲುವು. ಲೋಕಸಭೆಯಲ್ಲಿ NDA 300ರ ಗಡಿ ದಾಟದೇ ಇದ್ರೆ ಜನ ಬುದ್ಧಿ ಕಲಿಸಿದ್ದಾರೆ ಅಂದರು. ಅದೇ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿಸಿದಾಗ ಚುನಾವಣಾ ಆಯೋಗ ಮೋದಿ ಜೊತೆ ರಾಜಿ ಮಾಡಿಕೊಂಡಿದೆ ಅಂತ ಆರೋಪ ಮಾಡ್ತಾರೆ. ಅದು ವಿದೇಶಕ್ಕೆ ಹೋಗಿ. ಈ ವ್ಯಕ್ತಿಗೆ ಇದ್ಯಾವ ತರಹದ ಕಾಯಿಲೆ ಹಾಗಾದ್ರೆ? CBI, ED ಇವರ ಹಗರಣ ಬಯಲಿಗೆಳೆದ್ರೆ ಮೋದಿ ಕಾರಣ. ಅದೇ BJPಯವರ ಹಗರಣ ಬಯಲಾದ್ರೆ ಬೇರೆನೇ ಕತೆ. ರಾಹುಲ್ ಗಾಂಧಿ ಖಂಡಿತ ಸುಮ್ಮನೆ ಇಂಥ ಮಾತು ಆಡೋರಲ್ಲ. ಒಂದು ಸಲ ಯೋಚನೆ ಮಾಡಿ. ಒಂದು ಕಡೆ ಖರ್ಗೆಗೆ ಯಾವತ್ತೂ ಇಲ್ಲದೇ ಇದ್ದ ಬಾಂಗ್ಲಾ ಹಿಂದೂಗಳ ಮೇಲೆ ಕಾಳಜಿ ಈಗ ಬರುತ್ತೆ. ರಾಹುಲ್ 1 ವರ್ಷದ ಹಿಂದಿನ ಚುನಾವಣೆಯ ವಿಷಯವನ್ನ ಈಗ ಮಾತಾಡ್ತಾರೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಭಾರತ ಹಾಗೂ ಪ್ರಧಾನಿ ಮೋದಿ ಹೆಸರು ಹಾಳು ಮಾಡೋದಕ್ಕೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಿಂಗೆ ಮಾಡ್ತಾ ಇರಿ, ಒಂದು ದಿನ ಭಾರತಕ್ಕೆ ಕಾಲು ಇಡ್ದಂಗೆ ಆಗಿಬಿಡಬಹುದು. ಹುಷಾರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.